ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ 6 ತಿಂಗಳೊಳಗೆ ಶಿಶುವೊಂದು ಜನಿಸಿದ್ದು, ಸ್ಪರ್ಶ ಆಸ್ಪತ್ರೆಯ ಡಾಕ್ಟರ್ ಮಾರ್ತಾಂಡಪ್ಪ ಹಾಗೂ ಡಾಕ್ಟರ್ ಸೀಮಾ ನೇತೃತ್ವದ ವೈದ್ಯರ ತಂಡ ನಿರಂತರ ಪ್ರಯತ್ನದಿಂದ ನವಜಾತ ಶಿಶುವೊಂದು ಪೋಷಕರ ಮಡಿಲಿಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದೆ. ಸಾಮಾನ್ಯವಾಗಿ 40 ವಾರಗಳಲ್ಲಿ ಮಗು ಜನನವಾಗಬೇಕು. ಆದರೆ ನಗರದ ಸಾಗರ ಗಣಚಾರಿ ಅವರ ಪತ್ನಿ ಸಂಜನಾ ಮಗು ಹುಟ್ಟುವ ಮುನ್ನ ಆರೋಗ್ಯ ಸಮಸ್ಯೆ ಅನುಭವಿಸುತ್ತಿದ್ರು. ಗರ್ಭಚೀಲ ತೆರೆದುಕೊಂಡಿತ್ತು, ನೀರು ಸಹ ಕಡಿಮೆಯಾಗಿತ್ತು. ತಾಯಿ ಗರ್ಭದಲ್ಲಿ ಮಗು ಉಳಿದುಕೊಳ್ಳುವ ಸಾಧ್ಯತೆ ಇರಲಿಲ್ಲ. ಈ ವಿಷಯ ತಿಳಿದ ಸ್ಪರ್ಶ ಆಸ್ಪತ್ರೆಗೆ ವೈದ್ಯರ ತಂಡ ಮೊದಲು 4 ದಿನಗಳ ಕಾಲ ಗರ್ಭದಲ್ಲಿ ಮಗುವಿನ ಆರೈಕೆ ಮಾಡಿದ ನಂತರ ಹೆರಿಗೆ ಮಾಡಿಸಿದೆ. 6 ತಿಂಗಳು ಪೂರೈಸಿ ಹೆರಿಗೆಯಾದ ಮಗುವಿಗೆ ತಾಯಿ ಗರ್ಭದಲ್ಲಿ ಸಿಗಬೇಕಾದ ಎಲ್ಲ ಆರೈಕೆಯನ್ನು ಇದೀಗ ತುರ್ತು ನಿಗಾ ಘಟಕ ಐಸಿಯುದಲ್ಲಿ ಕೊಡಲಾಗಿದೆ. ಡಾಕ್ಟರ್ ಮಾರ್ತಾಂಡಪ್ಪ ಹಾಗೂ ಡಾಕ್ಟರ್ ಸೀಮಾ ಬೈರಿ ನೇತೃತ್ವದ ವೈದ್ಯರ ತಂಡ 2 ತಿಂಗಳ ಕಾಲ ಎಣ್ಣೆ ಐಸಿಯುನಲ್ಲಿ ಆರೈಕೆ ಮಾಡಿ ಮಗು ಹಾಲು ಕುಡಿಸುವ ಹಂತಕ್ಕೆ ಬಂದ ಮೇಲೆ ಪೋಷಕರ ಮಡಿಲಿಗೆ ಒಪ್ಪಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ನವಜಾತ ಶಿಶು ತಜ್ಞ ವೈದ್ಯ ಡಾಕ್ಟರ್ ಮಾರ್ತಾಂಡಪ್ಪ, ಇದೊಂದು ಕ್ಲಿಟಿಕರವಾದ ಪ್ರಕರಣ. 6 ತಿಂಗಳಿಗೆ 6 ದಿನ ಕಡಿಮೆ ಇರುವಾಗಲೇ ಮಗು ಜನನವಾಗಿದೆ. ಹುಟ್ಟಿಂದಾಗಲೇ ಶಿಶು ಕೇವಲ 840 ಗ್ರಾಂ ತೂಕ ಹೊಂದಿತ್ತು. ಹೀಗಾಗಿ ನಿರಂತರವಾಗಿ 20 ದಿನ ಐಸಿಯುನಲ್ಲಿ ಇಡಲಾಗಿತ್ತು. ಅದಾದ ನಂತರ 30 ದಿನಗಳ ಹೋರಾಟದ ಬಳಿಕ ಬಂದಿರುವ ಮಗುವಾಗಿದೆ. ಈ ಮಗುವನ್ನು ನೀರಿನ ಮೇಲೆ ಗುಳ್ಳೆಯಂತೆ ನೋಡಿಕೊಳ್ಳಬೇಕಿತ್ತು. ಗುಳ್ಳೆ ಒಡೆಯಲು ಬಿಡದಂತೆ ನಮ್ಮ ನರ್ಸರಿಂಗ್ ಸಿಬ್ಬಂದಿ ಉತ್ತಮ ಕೆಲಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಮಗು 40 ವಾರಗಳ ನಂತರ ಜನಿಸುತ್ತದೆ, ಆದರೆ ಇದನ್ನು ಎಲ್ಲ ವೈದ್ಯರು ಮಾಡುತ್ತಾರೆ. 28 ವಾರಗಳು ಅಂದ್ರೆ 7 ರಿಂದ 7.5 ತಿಂಗಳ ಪೂರ್ವದಲ್ಲಿ ಮಕ್ಕಳು ಹುಟ್ಟುವುದನ್ನು ನಾವು ಹೆಚ್ಚು ವೈದ್ಯಕೀಯ ಉಪಚಾರ ಮಾಡಿದ್ದೇವೆ. 7 ತಿಂಗಳ ಆಸುಪಾಸಿನಲ್ಲಿ ಜನಿಸಿದ 80 ರಿಂದ 85% ಮಕ್ಕಳು ಹುಬ್ಬಳ್ಳಿಯಲ್ಲಿ ಬದುಕುಳಿದಿವೆ. ಆದರೆ ಇದೊಂದು ಉತ್ತರ ಕರ್ನಾಟಕದಲ್ಲಿಯೇ ಪ್ರಥಮ ಪ್ರಯತ್ನವಾಗಿದೆ. ಈ ಬಗ್ಗೆ ಪೋಷಕರಿಗೆ ಇದು ಅಸಾಧ್ಯ ಅಂತ ಮನವರಿಕೆ ಮಾಡಲಾದಾಗಲೂ ಅವರು ಒತ್ತಾಯಕ್ಕೆ ಮಣಿದು ಮಾಡಲಾಗಿದೆ. ಆದರೆ ಇದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ಹೇಳಿದ್ರು. ಅವಧಿ ಪೂರ್ವ ಜನನ ಇತ್ತೀಚೆಗೆ ಹೆಚ್ಚಾಗಿದೆ. ಅದರಲ್ಲೂ 30% ಪ್ರಮಾಣವಿದೆ. ಈ ಸಂಖ್ಯೆ ಹೆಚ್ಚಾಗಲು ಪ್ರಮುಖ ಕಾರಣ ಕೃತಕ ಐವಿಎಫ್ ಗರ್ಭಧಾರಣೆ. ಐವಿಎಫ್ ನಿಂದ ತೀವ್ರ ಅವಳಿ ಮಕ್ಕಳು ಜನಿಸುವ ಸಾಧ್ಯತೆ ಹೆಚ್ಚಿದೆ. ಆಹಾರ ವಿಧಾನ ಮಾಲಿನ್ಯ, ಬಿಪಿ, ಶುಗರ್ ಸಮಸ್ಯೆಗಳು ಹೆಚ್ಚಾಗುತ್ತವೆ. ತಾಯಂದಿರ ವಯಸ್ಸು ಹೆಚ್ಚಾಗುತ್ತಿರುವುದು ಶಿಶುಗಳ ಅವಧಿ ಪೂರ್ವ ಜನನಕ್ಕೆ ಪ್ರಮುಖ ಕಾರಣ ಅಂತ ವೈದ್ಯರು ವಿವರಿಸಿದರು. ಪ್ರಸೂತಿ ತಜ್ಞೆ ಡಾಕ್ಟರ್ ಸೀಮಾ ಬೈರಿ ಪ್ರತಿಕ್ರಿಯಿಸಿ, 30 ದಿನಗಳ ಕಾಲ ನವಜಾತ ಶಿಶು ತೀವ್ರ ನಿಗಾ ಘಟಕದಲ್ಲಿ ಆರೈಕೆ ಮಾಡಲಾಗಿದೆ. ಇದೊಂದು ಅಪರೂಪದ ಪ್ರಕರಣ. 6 ತಿಂಗಳಿಗಾಗಿ ಮಗು ಹಾಗೂ ಮಗುವಿನ ಎಲ್ಲ ಅಂಗಗಳ ಬೆಳವಣಿಗೆಯೂ ಆಗಿರಲಿಲ್ಲ. ತಾಯಿ ಗರ್ಭದಲ್ಲಿ ಆಗಬೇಕಾದ ಬೆಳವಣಿಗೆಯನ್ನು ಎನ್ಐಸಿಯುನಲ್ಲಿ ಮಾಡಿದ್ದೇವೆ. ಎಲ್ಲ ಸಂಕಷ್ಟಗಳಿಂದ ಮಗು ಪಾರಾಗಿದೆ. ಮುಂದಿನ ದಿನಗಳಲ್ಲಿ ಮಗು ಸಹಜವಾಗಿ ಬೆಳವಣಿಗೆ ಆಗುತ್ತದೆ. 4 ವಾರಗಳ ಕಾಲ ಉಸಿರಾಟ ಯಂತ್ರದ ಮೂಲಕ ಮಗುವಿನ ಆರೈಕೆ ಮಾಡಿ ಮೆದುಳು, ಶ್ವಾಸಕೋಶ ಇತ್ಯಾದಿ ಅಂಗಗಳ ಬೆಳವಣಿಗೆ ಚಿಕಿತ್ಸೆ ನೀಡಲಾಗಿದೆ. ಮಗು ಹಾಲು ಕುಡಿಯುವುದನ್ನು ಪ್ರಾರಂಭಿಸಿದ ನಂತರ ಡಿಸ್ಚಾರ್ಜ್ ಮಾಡಲಾಗುತ್ತದೆ. ಸದ್ಯ ಮಗುವಿನ ತೂಕ 1.6 kg ಏರಿಕೆಯಾಗಿದೆ. ಇದೊಂದು ಉತ್ತರ ಕರ್ನಾಟಕದಲ್ಲಿಯೇ ಅಪರೂಪದ ಪ್ರಯತ್ನವಾಗಿದೆ. ಮಗುವನ್ನು ಬದುಕಿಸೋದೇ ಆಗಲ್ಲ ಅಂತ ಬೇರೆ ಆಸ್ಪತ್ರೆ ವೈದ್ಯರು ಕೈಚೆಲ್ಲಿದ್ರು. ನಾವು ಚಾಲೆಂಜ್ ಆಗಿ ತೆಗೆದುಕೊಂಡು ಮಗುವನ್ನ ಬದುಕುಳಿಸಿ ಕೊನೆಗೂ ತಾಯಿ ಮಡಿಲಿಗೆ ಸೇರಿಸಿದ್ದೇವೆ. ಇದು ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಹಂತ ಸಂತಸ ವ್ಯಕ್ತಪಡಿಸಿದ್ರು. ಸ್ಪರ್ಶ ವೈದ್ಯರ ತಂಡದ ಕಾರ್ಯಕ್ಕೆ ಮಗುವಿನ ತಂದೆ ಸಾಗರ ಗಣಚಾರಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಎಲ್ಲ ಆಸ್ಪತ್ರೆಯಲ್ಲೂ ಮಗು ಉಳಿಯುವುದು ಅಸಾಧ್ಯ ಅಂತ ಕಳಿಸಿದ್ರು. ಆದ್ರೆ ಸ್ಪರ್ಶ ಆಸ್ಪತ್ರೆಯ ವೈದ್ಯರು ನನ್ನ ಮಗುವಿನ ಜೀವ ಉಳಿಸಿದ್ದಾರೆ. ಹಾಗಾಗಿ ನಾನು ಅವರಿಗೆ ನಮ್ಮ ಕುಟುಂಬದ ವತಿಯಿಂದ ಧನ್ಯವಾದ ಅರ್ಪಿಸುತ್ತೇವೆ ಅಂತ ಹೇಳಿದ್ರು. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.